ಬೆಕ್ಕು ನಮಗೆ ನೀಡುವ ಕೆಲವು ಎಚ್ಚರಿಕೆಯ ಸಂಕೇತಗಳು. ಬೆಕ್ಕುಗಳ ಕಣ್ಣುಗಳಿಗೆ ನಮಗೆ ಕಾಣದ ದುಷ್ಟಶಕ್ತಿಗಳು ಅವುಗಳಿಗೆ ಕಾಣುತ್ತದೆ. ಕೆಲವರು ಬೆಕ್ಕನ್ನು ಕಂಡರೆ ಅಪಶಕುನ ಎಂದು ಪರಿಗಣಿಸುತ್ತಾರೆ. ಆದರೆ ಈ ಬೆಕ್ಕುಗಳು ಕೆಲವು ಸಂಕೇತಗಳನ್ನು ನಮಗೆ ಮೊದಲೇ ನೀಡುತ್ತವೆ. ಅವುಗಳು ಯಾವ್ಯಾವು ಎಂದು ಇಲ್ಲಿ ನೋಡೋಣ. ನಮ್ಮ ಜೀವನದಲ್ಲಿ ಪ್ರತಿದಿನ ಅನೇಕ ಘಟನೆಗಳು ನಡೆಯುತ್ತಿರುತ್ತವೆ. ಮನೆ ಮುಂದೆ ನಾಯಿ ಬಂದು ಕೂಗೋದ್ರಿಂದ ಹಿಡಿದು ಮನೆಯ ಮೂಲೆಯಲ್ಲಿ ಇರುವೆ ಬರುವವರೆಗೂ ಅನೇಕ ಘಟನೆಗಳು ನಡೆಯುತ್ತಿರುತ್ತವೆ. ಅನೇಕ ವಿಷಯಗಳ ಬಗ್ಗೆ ನಾವು ಗಮನ ನೀಡುವುದಿಲ್ಲ. ಆದರೆ ಶಾಸ್ತ್ರದಲ್ಲಿ ಪ್ರತಿಯೊಂದು ಘಟನೆಗೂ ಮಹತ್ವವಿದೆ. ಪ್ರತಿನಿತ್ಯ ನಡೆಯುವ ಘಟನೆಗಳು ಶುಭ ಹಾಗೂ ಅಶುಭ ಸಂಕೇತವನ್ನು ನೀಡುತ್ತವೆ. ಶಾಸ್ತ್ರದಲ್ಲಿ ಬೆಕ್ಕಿಗೂ ಮಹತ್ವ ನೀಡಲಾಗಿದೆ. ಬೆಕ್ಕು ಮನೆಯಲ್ಲಿ ಮಾಡುವ ಕೆಲಸಗಳು ಅಥವಾ ದಾರಿಗೆ ಅಡ್ಡ ಬಂದರೆ ಏನು ಸಂಕೇತ ಎಂಬುದನ್ನು ಶಕುನಶಾಸ್ತ್ರದಲ್ಲಿ ಹೇಳಲಾಗಿದೆ. ಅನೇಕರ ಮನೆಯಲ್ಲಿ ಬೆಕ್ಕನ್ನು ಸಾಕಿರುತ್ತಾರೆ. ಕೆಲವರ ಮನೆಯಲ್ಲಿ ಬೆಕ್ಕು ಇರುವುದಿಲ್ಲ. ಆದರೆ ಮನೆ ಮುಂದೆ ಬಂದು ಅಥವಾ ಮನೆಯಿಂದ ಹೊರಗೆ ಹೋಗಿ ಬೆಕ್ಕು ಅತ್ತರೆ ಏನು ಸಂಕೇತ ಎಂಬುದನ್ನು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಬೆಕ್ಕುಗಳಿಗೆ ಭವಿಷ್ಯದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಮೊದಲೇ ಸೂಚನೆ ಸಿಗುತ್ತದೆ ಎಂದು ನಂಬಲಾಗಿದೆ. ಹಾಗಾಗಿಯೇ ಅಹಿತಕರ ಘಟನೆ ನಡೆಯುವ ಮುನ್ನವೇ ಅವು ಸೂಚನೆ ನೀಡುತ್ತವೆ. ಮನೆಯೊಳಗೆ ನುಗ್ಗುವ ಬೆಕ್ಕು ಮನೆಯಲ್ಲಿದ್ದ ಹಾಲನ್ನು ಕುಡಿದರೆ ಅದು ಸಂಪತ್ತಿನ ನಾಶದ ಸಂಕೇತವೆಂದು ಹೇಳಲಾಗುತ್ತದೆ. ದೀಪಾವಳಿಯ ದಿನದಂದು ಬೆಕ್ಕು ನಿಮ್ಮ ಮನೆಗೆ ಬಂದರೆ ಅದು ಮಂಗಳಕರವೆಂದು ನಂಬಲಾಗಿದೆ. ಇಡೀ ವರ್ಷ ನಿಮ್ಮ ಮನೆಗೆ ಸಂಪತ್ತನ್ನು ತರುವ ಸೂಚನೆಯಾಗಿದೆ. ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮಗಿದೆ ಎಂಬ ಸಂಕೇತವಾಗಿದೆ. ಹಬ್ಬದ ದಿನಗಳಂದು ಮುಂಜಾನೆ ನಿಮಗೆ ಏನಾದರೂ ಬೆಕ್ಕು ಕಂಡರೆ ಅದು ನಿಮಗೆ ಲಕ್ಷ್ಮೀದೇವಿಯ ಶುಭ ಸಂಕೇತವಾಗಿರುತ್ತದೆ. ನಿಮ್ಮ ಮನೆಯಲ್ಲಿ ಬೆಕ್ಕು ಬಂದು ಅಳುತ್ತಿದ್ದರೆ ಮುಂದೆ ನಿಮಗೆ ಏನಾದರೂ ಕೆಟ್ಟ ಘಟನೆಗಳು ನಡೆಯುವ ಸೂಚನೆಗಳು ಅದಕ್ಕೆ ಮುಂಚೆನೇ ತಿಳಿಯುತ್ತದೆ. ಅದನ್ನು ನೆನೆದು ಅಳುತ್ತಿರುತ್ತದೆ. ಬೆಕ್ಕು ನಿಮ್ಮ ಮನೆಗೆ ಬಂದು ಏನಾದರೂ ಮಾಂಸದ ತುಂಡನ್ನು ಅಥವಾ ಸತ್ತ ಇಲಿಯನ್ನು ನಿಮ್ಮ ಮನೆಯಲ್ಲಿ ಏನಾದರೂ ಇಟ್ಟು ಹೋದರೆ ಅದು ಬೇರೆಯವರ ಮನೆಯ ದುಃಖ ದಾರಿದ್ರ್ಯವನ್ನು ನಿಮ್ಮ ಮನೆಯಲ್ಲಿ ಬಿಟ್ಟು ಹೋಗಿದೆ ಎಂದು ಇದರ ಅರ್ಥ. ನಾವು ಎಲ್ಲಾದರೂ ಹೋಗುತ್ತಿರುವಾಗ ಬಲದಿಂದ ಎಡಕ್ಕೆ ಬೆಕ್ಕು ಅಡ್ಡ ಹೋದರೆ ನಾವು ಆ ದಾರಿಯನ್ನು ಬಿಟ್ಟು ಹಿಂತಿರುಗಬೇಕು. ಹಿಂತಿರುಗಿ ಬರಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿಯಲ್ಲಿ ನಾವು ನಿಂತ ಜಾಗದಲ್ಲಿ ಎಡದಿಂದ ಬಲಕ್ಕೆ 3 ಬಾರಿ ಸುತ್ತಿ ನಂತರ ಹೊರಡಬಹುದು. ನಿಮ್ಮ ಮನೆಗೆ ಬೆಕ್ಕು ಪದೇ ಪದೇ ಬಂದು ಏನಾದರೂ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರೆ ನಿಮಗೆ ಮುಂದೆ ಬರುವ ಅನಾಹುತಗಳು ಇದರಿಂದ ಹೋಗುತ್ತದೆ. ಏಕೆಂದರೆ ಬೆಕ್ಕು ನಾಯಿಗಳಿಗೆ ದುಷ್ಟಶಕ್ತಿಗಳು ಕಾಣಿಸುತ್ತವೆ. ಅಂತಹುಗಳನ್ನು ಅದು ವಸ್ತುಗಳ ಸಮೇತ ಹೊತ್ತುಕೊಂಡು ಹೋಗುತ್ತದೆ. ಮುಂಜಾನೆ ಬೆಕ್ಕನ್ನು ನೋಡುವುದು ಒಳ್ಳೆಯ ಸಂಕೇತವೆಂದು ವಿದ್ವಾಂಸರು ಹೇಳುತ್ತಾರೆ. ಇದರರ್ಥ ನಿಮ್ಮ ಮನೆಗೆ ಸ್ನೇಹಿತ ಅಥವಾ ಅತಿಥಿ ಬರುತ್ತಿದ್ದಾರೆ ಅಥವಾ ನೀವು ಎಲ್ಲೋ ಪ್ರಯಾಣಿಸುತ್ತಿದ್ದೀರಿ ಎಂದರ್ಥವಾಗಿದೆ. ಬೆಕ್ಕಿನ ಬಣ್ಣದ ಬಗ್ಗೆ ಹೇಳುವುದಾದರೆ ನಿಮ್ಮ ಮನೆಯಲ್ಲಿ ಬಿಳಿ ಬೆಕ್ಕು ಇದ್ದರೆ ಅದು ನಿಮಗೆ ಒಳ್ಳೆಯ ಸಂಕೇತ. ಇದು ನಿಮ್ಮ ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಎಂದು ಹೇಳಲಾಗುತ್ತದೆ. ಇದಲ್ಲದೆ ಅಂತಹ ಬೆಕ್ಕನ್ನು ಸಾಕುವುದು ಒಳ್ಳೆಯ ಸುದ್ದಿ ಮತ್ತು ಒಳ್ಳೆಯ ಪರಿಣಾಮಗಳನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಅದೇ ಕಪ್ಪು ಬೆಕ್ಕು ಕಂಡರೆ ಅಷ್ಟೊಂದು ಶುಭವಲ್ಲ ಎನ್ನಲಾಗುತ್ತದೆ. ಇದರಿಂದ ಋಣಾತ್ಮಕತೆ ಮನೆ ಪ್ರವೇಶಿಸಬಹುದು ಎನ್ನುತ್ತಾರೆ ಪಂಡಿತರು. ಅದಕ್ಕಾಗಿಯೇ ಅಂತಹ ಬೆಕ್ಕುಗಳನ್ನು ಸಂತಾನೋತ್ಪತ್ತಿ ಮಾಡುವಾಗ 2 ಬಾರಿ ಯೋಚಿಸಲು ಸೂಚಿಸಲಾಗುತ್ತದೆ. ನಿಮ್ಮ ಮನೆಯಲ್ಲಿ 2 ಬೆಕ್ಕುಗಳು ಜಗಳವಾಡಿದರೆ ನಿಮ್ಮ ಕುಟುಂಬದಲ್ಲಿ ಕಲಹ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ. ಅಲ್ಲದೆ ಬೆಕ್ಕು ನಿಮ್ಮ ಮನೆಯಲ್ಲಿ ಮರಿಗೆ ಜನ್ಮ ನೀಡಿದರೆ ಅದು ನಿಮಗೆ ತುಂಬಾ ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ.
ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಮದುವೆಯಲ್ಲಿ ಅಡೆತಡೆಗಳು ಇದ್ದರೂ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಶೀಘ್ರದಲ್ಲೇ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಸಂಭವಿಸುತ್ತವೆ ಎಂದು ಹೇಳಲಾಗುತ್ತದೆ. ಒಟ್ಟಾರೆಯಾಗಿ ಮನೆಯಲ್ಲಿ ಬೆಕ್ಕು ಕೂಗುವುದು ಅಷ್ಟಾಗಿ ಒಳ್ಳೆಯದಲ್ಲ ಎಂದು ಹೇಳಲಾಗುತ್ತದೆ. ಮಲಗಿರುವ ಬೆಕ್ಕನ್ನು ನೋಡಿದರೆ ಕೆಲವು ರೋಗಗಳು ಸಂಭವಿಸುತ್ತದೆ ಎನ್ನುವ ನಂಬಿಕೆಯಿದೆ. ಬೆಕ್ಕು ತನ್ನ ಮಕ್ಕಳೊಂದಿಗೆ ದಾರಿಯಲ್ಲಿ ಹೋಗುತ್ತಿರುವುದನ್ನು ಕಂಡರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಶೀಘ್ರದಲ್ಲೇ ನಿಮ್ಮ ಸ್ಥಳಕ್ಕೆ ಸಂಬಂಧಿಯೊಬ್ಬರು ಬರಬಹುದು ಮತ್ತು ಅವರಿಂದ ಕೆಲವು ಒಳ್ಳೆಯ ಮಾಹಿತಿಯನ್ನು ಪಡೆಯಬಹುದು ಎಂದು ನಂಬಲಾಗಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.